ನಾವು ಪ್ರತಿದಿನ ಕಣ್ಣಲ್ಲಿ ನೋಡಿಕೊಳ್ಳುವ ಚಿತ್ರಪಟ ಅಂದರೆ ಕಣ್ಣಿನಲ್ಲಿ ಕಾಣುವ ಬಿಂಬ. ಅದು ನಿಜಕ್ಕೂ ನಾನು ಅಲ್ಲವೇನೋ ಅನ್ನಿಸುವಷ್ಟು ಒತ್ತಡದ ಬದುಕು ನಾವು ನಡೆಸುತ್ತಿದ್ದೇವೆ. ನಾವು ನೋಡುತ್ತಿರುವ ಬಿಂಬ ಎಂದರೆ ಇತರರಿಗೆ ತೋರುತ್ತಿರುವ ಶಾರೀರಿಕವಾದ ನಾವುಗಳು. ಪ್ರತಿಬಿಂಬ ಎಂದರೆ ಅದು ನಾನಾಗಿ ನನ್ನನ್ನು ನೋಡುವ, ನಾನೊಬ್ಬನಾಗಿದ್ದಾಗ ನಾನು ಅನುಭವಿಸುವ ಭಾವನೆಗಳು, ಪ್ರಶ್ನೆಗಳು, ನೋವುಗಳು, ಈ ಎಲ್ಲ ಅನುಭವಗಳ ಪ್ರತಿರೂಪ. ಹಾಗೆಯೇ ನಾವು ದಿನದೊಳಗೊಮ್ಮೆ ಕಾಡುವ ಸ್ವಪ್ನಗಳನ್ನು ನೋಡುವೆವು. ದೊಡ್ಡ ಕನಸುಗಳು, ಯಶಸ್ಸು, ಪ್ರಾಪಂಚಿಕವಾಗಿ ತವಿರುವ ವ್ಯಕ್ತಿತ್ವ. ಆದರೆ ಈ ಕನಸುಗಳ ನಡುವೆ ಕಾಡುವ ನಿಜರೂಪ ಏನು? ಅದು ನಮ್ಮೊಳಗಿನ ಅನುಮಾನ, ಆತಂಕ ಮತ್ತು ಕೆಲವು ಸಮಯದ ನಿಶ್ಚಲತೆ. ಅಲ್ಲಿ ನಿಜವಾದ ನಮ್ಮನ್ನು ನಾವು ಬಚ್ಚಿಟ್ಟುಕೊಳ್ಳುತ್ತಿದ್ದೇವೆ. ನಾವು ಇತರರ ದೃಷ್ಟಿಯಲ್ಲಿ ತೋರಿಸುತ್ತಿರುವ ಬಿಂಬವಲ್ಲ, ನಾವು ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಎದುರಿಸುತ್ತಿರುವ ನಿಜರೂಪವೇ ನಂಬಿಕೆಗೆ ಅರ್ಹವಾದದ್ದು. ಈಗ ನಮ್ಮ ಪ್ರಶ್ನೆ ಏನಿರಬೇಕು ಗೊತ್ತಾ? ನಾನು ನಿಜವಾಗಿಯೂ ಯಾರು? ನಾನು ಕನಸು ಕಾಣುವ ವ್ಯಕ್ತಿಯೇ ಅಥವಾ ನನಗೆ ಕನಸು ಕಾಣುತ್ತಿಲ್ಲ ಎಂಬ ಭಯದ ವ್ಯಕ್ತಿತ್ವವೇ? ಒಂದು ನಿಶ್ಚಿತ ಮಾತು, ನಾವು ನಮ್ಮೊಳಗಿನ ಪ್ರತಿಬಿಂಬವನ್ನು ಅರ್ಥ ಮಾಡಿಕೊಂಡಾಗಲೇ ಜೀವನ ನಿಜವಾದ ಬೆಳಕು ಕಾಣುತ್ತದೆ. ನಮ್ಮ ಜೀವನದ ಪ್ರತಿಕ್ಷಣವೂ ಒಂದು ಬಿಂಬ. ನಾವು ಹೊರಗೆ ತೋರುವ ರೂಪ, ಆದರೆ ಈ ಬಿಂಬದ ಹಿಂದೆ ಯಾವುದೋ ಒಂದು ಪ್ರತಿಬಿಂಬ ಇರುತ್ತದಲ್ಲವೇ? ಅದು ನಿಜವಾದ ನಾವುಗಳೇ. ಬಿಂಬದ ರೂಪದಲ್ಲಿ ಪ್ರತಿಬಿಂಬವೇ ಪ್ರತಿರೂಪ ಎಂದರೆ ನಾವು ತೋರಿಸುವ ವ್ಯಕ್ತಿತ್ವವೇ ನಾವು ಅಲ್ಲವೇನೋ ಅನ್ನುವ ಭಾವವನ್ನು ಹುಟ್ಟಾಕುತ್ತದೆ. ನಾವು ಧರಿಸಿದ ನಗೆಯ ಹಿಂದೆ ನೋವುಗಳು ಅಡಗಿರುತ್ತವೆ. ನಾವು ಇರುವ ಶಾಂತಿಯ ಮನಸ್ಥಿತಿ ಭೀತಿಯಲ್ಲಿ ತುಂಬಿರಬಹುದೇನೋ ಎಂದು ಭಾಸವಾಗುತ್ತದೆ. ಆದರೆ ನಮ್ಮ ಪ್ರತಿಬಿಂಬ, ನಮ್ಮ ನಿಜವಾದ ಅಸ್ತಿತ್ವ ಯಾವಾಗಲೂ ನಮ್ಮ ಜೊತೆಯೇ ಇರುತ್ತದೆ. ನಾವು ಕನಸುಗಳು ಕಾಣುತ್ತೇವೆ, ಹೌದು. ಆ ಕನಸುಗಳಲ್ಲಿ ನಾವು ಬಯಸಿದ ರೂಪಗಳನ್ನು ನೋಡುತ್ತೇವೆ. ಆದರೆ ಕಾಡುವ ಸ್ವಪ್ನದಲ್ಲಿ ಕಾಡುತ್ತಿರುವ ನಿಜ ರೂಪಗಳು ಅವುಗಳು. ಅಂದರೆ ನಮ್ಮೊಳಗಿನ ನಿಜವಾದ ನಾವು ಸದಾ ಆ ಕನಸಿನ ಹಿಂದೆ ಕಾದಿರುವಂಥದ್ದು. ಕನಸುಗಳು ಸುಂದರವಾಗಬಹುದು, ಆದರೆ ನಾವು ಅವರ ಹಿಂದೆ ಓಡುತ್ತಿರುವಾಗ ನಮ್ಮ ನಿಜ ಸ್ವಭಾವವನ್ನು ಮರೆತಿರಬಹುದು. ನಾವು ಯಾರು ಎನ್ನುವುದು ಇತರರು ನೋಡಿದ ಬಿಂಬದಿಂದ ಅಲ್ಲ, ನಾವು ನಮ್ಮೊಳಗೆ ಅರಿತುಕೊಂಡ ಪ್ರತಿಬಿಂಬದಿಂದ ತಿಳಿಯಬೇಕು. ಆ ಪ್ರತಿಬಿಂಬದಲ್ಲಿ ನಮ್ಮ ಕನಸುಗಳ ತೀವ್ರತೆ, ಭಯಗಳ ಸ್ಪಷ್ಟತೆ ಮತ್ತು ನಂಬಿಕೆಯ ಆಳ ಇರುತ್ತದೆ. ಆದ್ದರಿಂದ ಬಿಂಬದಲ್ಲಿ ಸೆರೆಯಾದ ನಗೆ ಹಿಂದೆ ನಿಜವಾದ ನಗುವಿರಲಿ. ಸ್ವಪ್ನದ ಮಾಯೆಯಲ್ಲಿ ನಿಜ ರೂಪವು ಮರೆಯದಿರಲಿ. ನಾವೇ ನಮ್ಮ ನಿಜವಾದ ಪ್ರತಿಬಿಂಬವಾಗೋಣ, ನೈಜತೆಯ ಶಕ್ತಿಯ ರೂಪವಾಗಿ.